ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಕರ್ಣ ಧಾರಾವಾಹಿಯ ಒಂದು ಸೂಪರ್ ಸಂಚಿಕೆ ನೋಡ್ಕೊಂಬರೋಣ. ಸಂಚಿಕೆ ಆರಂಭದಲ್ಲಿ ಏನಾಗುತ್ತೆ ಅಂತಂದರೆ, ಕರ್ಣನ ತಂದೆ ರಮೇಶ್ ಅವರು ಇದ್ದಾರಲ್ಲ, ಲೇಟಾಗಿ ಮನೆಗೆ ಬರ್ತಾರೆ. ಮನೆಗೆ ಬಂದಾಗ ಕರ್ಣನ ತಾಯಿ ಕೇಳ್ತಾಳೆ, ಯಾಕ್ರಿ ಇಷ್ಟೊತ್ತು ಎಲ್ಲಿ ಹೋಗಿದ್ರಿ ಅಂತ ಕೇಳಿದಾಗ, ಇದನ್ನಲ್ಲ ನಿನ್ನ ಮುದ್ದಿನ ಮಗ ಅವನೇ ಕರ್ಕೊಂಡೋಗಿರೋದು ಅಂದ ತಕ್ಷಣ ಕರ್ಣನ ಅಂತ ಹೇಳ್ಬಿಟ್ಟು ಅವ್ರ ತಾಯಿಗೆ ಒಂಥರ ಶಾಕ್ ಆಗ್ತಾ ಇರುತ್ತೆ. ಅವನಿಗೆ ಎಲ್ಲ ಸತ್ಯ ಗೊತ್ತಾಗಿದೆ ಅಂತ ಹೇಳಿದ ತಕ್ಷಣ, ನೀನೇ ಹೇಳಬೇಕು ಅಂತ ತುಂಬ ಸಾರಿ ಪ್ರಯತ್ನ ಪಡ್ತಿದೆಯಲ್ಲ, ಈಗ ನಿನ್ನ ಮಗನಿಗೆ ಎಲ್ಲ ಸತ್ಯ ಗೊತ್ತಾಗಿದೆ, ಅದಕ್ಕೆ ಅವನು ನನ್ನ ಕರ್ಕೊಂಡೋಗಿ ನನ್ನ ಜೊತೆ ಚಾಲೆಂಜ್ ಮಾಡಿದ್ದಾನೆ ಅಂತ ಹೇಳಿದ ತಕ್ಷಣ ಅವಳಿಗೆ ಒಂಥರ ರಿಲೀಫ್ ಆಗುತ್ತೆ, ಖುಷಿ ಆಗುತ್ತೆ ರಮನ್ಗೆ. ಅಂತೂ ಕರ್ಣನಿಗೆ ಇವರ ಕ್ರೂರ ಬುದ್ಧಿ ಗೊತ್ತಾಯ್ತಲ್ಲ ಅಂತ ಹೇಳ್ಬಿಟ್ಟು. ಆದರೆ ರಮೇಶ್ ಸುಮ್ಮನೆ ಇರ್ತಾನೆ. ಈ ಕಡೆ ನಯನತಾರ ನೋಡಿದ್ರೆ, ಅಣ್ಣ ನನ್ನ ಜೀವನಕ್ಕೆ ನನ್ನ ಜೀವನದಲ್ಲೇ ಆಟ ಆಡಿದ್ರಲ್ಲ ಅಣ್ಣ, ನನ್ನ ಬಾಳನ್ನು ಕಿತ್ಕೊಂಡು ನೀನು ಹೇಗಣ್ಣ ಖುಷಿಯಾಗಿರ್ತೀಯ ನೋಡು, ನಿನ್ನ ಮಗನಿಂದಲೇ ನಿನ್ನ ಅಂತ್ಯ ಆಗುತ್ತೆ ಅಂತ ಹೇಳಿ ಇಲ್ಲಿ ನೋಡಿದ್ರೆ ನಯನತಾರ ಸ್ಕೆಚ್ ಮೇಲೆ ಸ್ಕೆಚ್ ಆಗ್ತಾ ಇದ್ದಾಳೆ. ಹಾಗಾದರೆ ಈ ನಯನತಾರ ಲೈಫಲ್ಲಿ ಈ ರಮೇಶನಿಂದ ಏನು ಸಮಸ್ಯೆ ಆಗಿದೆ ಅನ್ನೋದನ್ನೇ ನೋಡಬೇಕಾಗಿದೆ. ಯಾಕಂದರೆ ನಯನತಾರ ಪಾಪ ತುಂಬ ಅಂದರೆ ತುಂಬ ಸಿಟ್ಟು, ಕೋಪ, ಕ್ರೋಧ ಇಟ್ಕೊಂಡಿದ್ದಾಳೆ ಮನಸ್ಸಲ್ಲಿ. ರಮೇಶನ ಒಂದು ವಿನಾಶಕ್ಕೆ ಕರ್ಣನೇ ಅಂತ್ಯ ಹಾಡಬೇಕು ಅಂತ ಕೂಡ ಹೇಳ್ತಿದ್ದಾಳೆ. ಈಗ ಶುರುವಾಗಿದೆ ಆಟ, ಇನ್ನಂತೂ ಕರ್ಣ ಸುಮ್ಮನೆ ಇರೋದಿಲ್ಲ ಅನ್ನೋ ಮಾತು ಕೂಡ ಆಡ್ತಾ ಇದ್ದಾಳೆ. ಈ ಕಡೆ ಕರ್ಣ ತುಂಬ ಯೋಚನೆ ಮಾಡ್ತಾ ಆ ಕಡೆ ಈ ಕಡೆ ಓಡಾಡ್ತಿರ್ಬೇಕಾದ್ರೆ ಟೆನ್ಷನಲ್ಲಿ ಇರ್ತಾನೆ. ನಿತ್ಯ ಕೇಳ್ತಾಳೆ, ಕರ್ಣ ಅವರೇ ಯಾಕೆ ಇಷ್ಟೊಂದು ಟೆನ್ಷನ್ ಆಗಿದ್ದೀರಾ, ಏನಾಯಿತು, ಯಾಕೆ ಅಂತ ಕೇಳ್ತಾಳೆ. ನೋಡಿ ನಿತ್ಯ ಅವರೇ, ಸ್ವಲ್ಪ ನನ್ನ ಪಡೆಗೆ ನಾನು ಇರಕ್ಕೆ ಬಿಟ್ಬಿಡಿ, ನನಗೇನೂ ಆಗಿಲ್ಲ ಅಂತ ಹೇಳ್ತಾರೆ ಕರ್ಣ. ಏನಾಯಿತು ಅಂತ ದಯವಿಟ್ಟು ಹೇಳಬಾರ್ದು ಅಂದಾಗ, ನೋಡಿ ಪ್ಲೀಸ್ ನನ್ನ ಒಂಟಿಯಾಗಿರಕ್ಕೆ ಬಿಡಿ ಅಂತ ಹೇಳ್ತಾರೆ ಕರ್ಣ. ಏನಿದು ಕರ್ಣನಿಗೆ ಯಾಕೆ ಏನಾಯಿತು, ಯಾಕೆ ಹೀಗೆ ಆಡ್ತಿದ್ದಾರೆ ಅಂತ ನಿತ್ಯನಿಗೂ ಕೂಡ ಅರ್ಥ ಆಗೋದಿಲ್ಲ. ನಿತ್ಯ ಕೂಡ ತುಂಬ ಯೋಚನೆ ಮಾಡ್ತಾ ಇರ್ತಾಳೆ. ಇನ್ನು ರಮೇಶ ಸುಮ್ಮನೆ ಬಿಡೋದಿಲ್ಲ, ಮತ್ತು ಕರ್ಣನ ಬಳಿ ಬರ್ತಾನೆ. ಬಂದವನೇ, ಮತ್ತೇನು ಇಷ್ಟೊತ್ತನ ಹೇಳಿದ್ದೀನಲ್ಲ, ಮತ್ತೆ ಯಾಕೆ ಬಂದ್ರಿ ನೀವು ಅಂತ ಹೇಳಿದಾಗ, ಓ ಕರ್ಣ ನೀನು ನನಗೆ ಮಾತಾಡೋಕ್ಕೆ ಬಿಡಲಿಲ್ಲಲ್ಲಪ್ಪ, ಈಗ ನಾನು ಮಾತಾಡ್ತೀನಿ ಅಂತ ಹೇಳ್ತಾರೆ. ಏನು ಮಾತಾಡ್ತೀರಾ, ಏನು ಮಾತಾಡಬೇಕು ನೀವು, ಅಲ್ಲ ಯಾಕೆ ಈಗ ಈ ರೀತಿ ಆಟ ಆಡ್ತಾಯಿದ್ದೀರಿ, ಯಾಕೆ ನನ್ನ ನಿಧಿನ ದೂರ ಮಾಡಿದ್ರಿ, ಯಾಕೆ ನಿತ್ಯ ಜೊತೆ ನಾನು ಮದುವೆ ಮಾಡಿಸಿದ್ರಿ, ಯಾಕೆ ತೇಜಸ್ ಮತ್ತು ನಿತ್ಯನ ದೂರ ಮಾಡಿದ್ರಿ ಅಂತ ಪ್ರಶ್ನೆಗಳನ್ನ ಕೇಳ್ತಾನೆ. ಅದೆಲ್ಲ ನಿಧಿ ನಿನ್ನ ಇಷ್ಟಪಟ್ಟಿರೋದೇ ತಪ್ಪಾಗಿರೋದು, ಅವ್ರ ಮೇಲೆ ನನಗೆ ಯಾವ ದ್ವೇಷ ಇಲ್ಲ, ಅವಳೇನು ಇಷ್ಟಪಟ್ಟಿದ್ದಕ್ಕೆ ಇಷ್ಟೆಲ್ಲ ಆಗಿರೋದು. ಅವಳೇನಾದರೂ ನೀನು ಇಷ್ಟಪಟ್ಟಿಲ್ಲ ಅಂತಂದರೆ ಆ ನಿತ್ಯ ಮತ್ತು ತೇಜಸ್ ಕೂಡ ಮದುವೆ ಆಗ್ತಿದ್ರು, ನಿಧಿ ಕೂಡ ಚೆನ್ನಾಗೇ ಇರ್ತಿದ್ಲು, ಅದಕ್ಕೆಲ್ಲ ಕಾರಣ ನೀನೇ ಅಂತ ಹೇಳ್ತಾರೆ ರಮೇಶ್ ಅವರು ಕರ್ಣನಿಗೆ. ಕರ್ಣ ಶಾಕ್ ಆಗ್ತಾನೆ. ಏನು ಹೇಳ್ತಿದ್ದೀರಪ್ಪ, ಯಾಕೆ ಇಷ್ಟೆಲ್ಲ ಮಾಡ್ತಿದ್ದೀರಾ ನೀವು, ಯಾಕಪ್ಪ ನನ್ನ ಮೇಲೆ ದ್ವೇಷ ನಿನಗೆ ಅಂತ ಕೇಳಿದಾಗ, ಎಲ್ಲೋ ಬಿದ್ದಿರೋ ನೀನು ಬಂದು ಅಧಿಕಾರ ತೊಗೊಂಡ್ರೆ ನಾವು ನಿನ್ನ ಕೈಯಲ್ಲಿ ಅಧಿಕಾರ ಕೊಟ್ಟು ಸುಮ್ಮನೆ ಇರೋಕ್ಕಾಗುತ್ತೇನಪ್ಪ, ಅದೇ ಇದನ್ನಲ್ಲ ನಮ್ಮಪ್ಪ ಅಂದರೆ ನಿನ್ನ ತಾತ ಅವ್ನು ಮಾಡಿರೋದು ಇದೆಲ್ಲ ಅಂತ ಹೇಳಿದ ತಕ್ಷಣ, ನೋಡಿಪ್ಪ ನನಗೆ ಅಧಿಕಾರ, ಆಸ್ತಿ, ಅಂತಸ್ತು ಏನೂ ಬೇಡ, ನನಗೆ ಈ ಮನೆಯವ್ರ ಪ್ರೀತಿ ಒಂದಿದ್ರೆ ಸಾಕು, ಎಲ್ಲ ನಾನು ನೀವೇ ತೊಗೊಳ್ಳಿ ಅಂದ ತಕ್ಷಣ, ಅಂದರೆ ನೀವು ತೊಗೊಂಡ ತಕ್ಷಣ ತೊಗೊಂಡು ಬಿಟ್ಬಿಡೋಕ್ಕಾಗತ್ತಾ, ನೀನೇ ನನ್ನ ಜೊತೆ ಚಾಲೆಂಜ್ ಮಾಡಿದೆ ಮರ್ತ್ಬಿಟ್ಟಿಯಾ, ಅದನ್ನು ನಾನು ಎಕ್ಸೆಪ್ಟ್ ಮಾಡಿಲ್ಲ ಅಂದರೆ ಈಗ ಹೇಗೆ, ಇಷ್ಟು ದಿನ ಗೊತ್ತಿಲ್ಲದೇ ಆಟ ಆಡ್ತಿದ್ದೆ, ಇನ್ನು ಮುಂದೆ ಗೊತ್ತಿದ್ದೇ ಆಟ ಆಡ್ತೀನಿ ಅಂತ ಹೇಳಿದಾಗ, ನೋಡಿಯಪ್ಪ ಬದಲಾಗೋಕ್ಕೆ ಒಂದು ಚಾನ್ಸ್ ಇದೆ, ದಯವಿಟ್ಟು ಬದಲಾಗಿ ಅಂತ ಹೇಳ್ತಾನೆ. ಅದಕ್ಕೆ ರಮೇಶ್ ಅವರು ಕೇಳಲ್ಲ ಅಂದರೆ, ಆಯಿತಪ್ಪ ನೀವು ಕೇಳಲ್ಲ ಅಂತ ನನಗೆ ಗೊತ್ತು, ನಿಮ್ಮ ಆಟನ ನೀವು ಶುರು ಮಾಡಿ, ನನ್ನ ಆಟನ ನಾನು ಶುರು ಮಾಡ್ತೀನಿ ಅಂತ ಇಬ್ಬರು ಅಪ್ಪ ಮಗ ಏನಂತಂದರೆ ಜಿದ್ದಾಜಿದ್ದಿಯಾಗಿ ಇಬ್ಬರು ಅಪೋಸ್ ಆಗಿ ಆಟನ ಶುರು ಮಾಡಿದ್ದಾರೆ. ಈ ಆಟದಲ್ಲಿ ಬೀಳೋರು ಯಾರು, ಏಳೋರು ಯಾರು ಅನ್ನೋದನ್ನು ನಾವು ಮುಂದಿನ ಸಂಚಿಕೆವರೆಗೂ ಕಾಯಬೇಕಾಗುತ್ತೆ. ಹಾಗಾದರೆ ನಯನತಾರನಿಗೆ ಮಾತ್ರ ಗೊತ್ತು ಕರ್ಣ ಮತ್ತು ರಮೇಶ ಸ್ವಂತ ಅಪ್ಪ ಮಗ ಅನ್ನೋದು. ಹಾಗಾದರೆ ನಯನತಾರ ಗಂಡ ಯಾರು, ಮಕ್ಕಳಿದಾರ, ಇವಳು ಬಾಳಲ್ಲಿ ಏನಾಯಿತು, ಇಷ್ಟಕ್ಕೆಲ್ಲ ಕಾರಣ ಯಾರು, ನಯನತಾರ ಯಾಕೆ ಸ್ವಂತ ಅಣ್ಣನ ಮೇಲೆ ದ್ವೇಷ ಸಾಧಿಸ್ತಾ ಇದ್ದಾಳೆ, ಇನ್ನು ಕರ್ಣನ ತಾಯಿ ಬದುಕಿದಾರಾ ಇಲ್ವಾ ಅನ್ನೋದನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ಕಾದು ನೋಡೋಣ. ವಿಡಿಯೋಗೆ ಒಂದು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ದಯವಿಟ್ಟು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಇನ್ನೊಂದು, ನಿಧಿಗೆ ಕೂಡ ಕಾಲ್ ಮಾಡ್ತಾರೆ ಕರ್ಣ. ಏನಂತಂದರೆ, ನಿಧಿ ಅವರೇ ನಿಮ್ಮ ಹತ್ರ ಮಾತಾಡಬೇಕು ಅಂತ ಹೇಳ್ತಾರೆ. ಹಾಗಾದರೆ ನಿಧಿ ಹತ್ರ ಎಲ್ಲ ಸತ್ಯವನ್ನು ಹೇಳ್ತಾರೆ. ರಮೇಶನಿಗೆ ಇದಕ್ಕೆಲ್ಲ ಕಾರಣ ನಮ್ಮ ತಂದೆ ರಮೇಶ ಅಂತಲೇ ಹೇಳ್ತಾರೆ. ಅದನ್ನು ಕೂಡ ಮುಂದಿನ ಸಂಚಿಕೆಯಲ್ಲಿ. ಥ್ಯಾಂಕ್ ಯು ಸೊ ಮಚ್. ಬಾಯ್.